ಕರ್ನಾಟಕದ ರೇಷ್ಮೆ ನಗರಿ ರಾಮನಗರದ ಸಮೀಪವಿರುವ ಈ ಬೃಹತ್ ಬೆಟ್ಟ ಕೇವಲ ಕಲ್ಲುಬಂಡೆಗಳ ರಾಶಿಯಲ್ಲ. ಇದು ಯುಗಪುರುಷ ಶ್ರೀರಾಮಚಂದ್ರನ ಪಾದಸ್ಪರ್ಶದಿಂದ ಪವಿತ್ರವಾದ ಪುಣ್ಯಭೂಮಿ. ಬನ್ನಿ, ಇಂದಿನ ವಿಡಿಯೋದಲ್ಲಿ ರಾಮದೇವರ ಬೆಟ್ಟದ ಅಚ್ಚರಿಯ ಇತಿಹಾಸವನ್ನು ತಿಳಿಯೋಣ. ತ್ರೇತಾಯುಗದಲ್ಲಿ ಶ್ರೀರಾಮನು ಸೀತೆ ಮತ್ತು ಲಕ್ಷ್ಮಣನೊಡನೆ ವನವಾಸದಲ್ಲಿದ್ದಾಗ ದಂಡಕಾರಣ್ಯದ ಈ ಭಾಗಕ್ಕೆ ಬರುತ್ತಾರೆ. ಈ ಬೆಟ್ಟದ ನೈಸರ್ಗಿಕ ಸೌಂದರ್ಯಕ್ಕೆ ಮಾರುಹೋದ ರಾಮ ಇಲ್ಲಿ ಕೆಲಕಾಲ ನೆಲೆಸಲು ನಿರ್ಧರಿಸುತ್ತಾನೆ. ಒಮ್ಮೆ ತಾಯಿ ಸೀತಾದೇವಿಗೆ ವಿಪರೀತ ಬಾಯಾರಿಕೆಯಾಗುತ್ತದೆ. ಆದರೆ ಬೆಟ್ಟದ ಮೇಲೆ ಎಲ್ಲಿಯೂ ನೀರಿರುವುದಿಲ್ಲ. ಆಗ ಶ್ರೀರಾಮನು ತನ್ನ ಧನುಸ್ಸಿನಿಂದ ಬಂಡೆಗೆ ಬಾಣ ಹೂಡುತ್ತಾನೆ. ಆ ಕ್ಷಣವೇ ಬಂಡೆಯಿಂದ ಗಂಗೆ ಚಿಮ್ಮಿ ಬರುತ್ತದೆ. ಅದೇ ಈ ರಾಮತೀರ್ಥ. ಇಂದಿಗೂ ಈ ನೀರು ಎಂತಹ ಬರಗಾಲ ಬಂದರೂ ಸಹ ಬತ್ತಿಲ್ಲ. ಇಲ್ಲಿನ ಪುರಾಣಗಳ ಪ್ರಕಾರ ವಾಲಿಗೆ ಹೆದರಿ ಅಡಗಿದ್ದ ಸುಗ್ರೀವನಿಗೆ ರಾಮನು ಅಭಯ ನೀಡಿದ್ದು ಇದೇ ಬೆಟ್ಟದಲ್ಲಿ. ರಾಮ ಸೀತೆ ವಿಶ್ರಾಂತಿ ಪಡೆಯುವಾಗ ಲಕ್ಷ್ಮಣನು ಬೆಟ್ಟದ ಎತ್ತರದ ಭಾಗದಲ್ಲಿ ನಿಂತು ಶತ್ರುಗಳ ಮೇಲೆ ನಿಗಾ ಇಡುತ್ತಿದ್ದನಂತೆ. ಈ ಬೆಟ್ಟದಲ್ಲಿರುವ ವಿಗ್ರಹಗಳು ಸುಗ್ರೀವನೇ ಪ್ರತಿಷ್ಠಾಪಿಸಿದ್ದಾರೆ. ಈ ಬೆಟ್ಟಕ್ಕೆ ಐತಿಹಾಸಿಕ ಮಹತ್ವ ಮಾತ್ರವಲ್ಲ, ಸಿನಿಮಾ ಲೋಕದ ನಂಟೂ ಇದೆ. ವಿಶ್ವಪ್ರಸಿದ್ಧ ಶೋಲೆ ಚಿತ್ರದ ಚಿತ್ರೀಕರಣ ನಡೆದಿದ್ದೇ ಇಲ್ಲಿ. ಗಬ್ಬರ್ ಸಿಂಗ್ ಓಡಾಡಿದ ಈ ಬೆಟ್ಟಗಳನ್ನು ಇಂದಿಗೂ ಜನರು ರಾಮ್ಗಢ ಎಂದು ನೆನಪಿಸಿಕೊಳ್ಳುತ್ತಾರೆ. ಇಂದು ಇದು ಭಾರತದ ಏಕೈಕ ಹದ್ದುಗಳ ಸಂರಕ್ಷಿತ ಪ್ರದೇಶ. ಭಕ್ತಿ ಮತ್ತು ಪ್ರಕೃತಿ ಎರಡನ್ನೂ ಒಟ್ಟಿಗೆ ಕಾಣಬಯಸುವವರಿಗೆ ರಾಮದೇವರ ಬೆಟ್ಟ ಒಂದು ಅದ್ಭುತ ತಾಣ. ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ರಾಮನ ಪಾದಸ್ಪರ್ಶದ ಅನುಭೂತಿಯನ್ನು ನೀವು ಪಡೆಯಿರಿ.